ಕನ್ನಡ ನಾಡಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ವಿಷಪ್ರಸಾದ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಅಂದು ಕಿಚ್ಗುತ್ ಮಾರಮ್ಮನ ವಿಷಪ್ರಸಾದ ದುರಂತ, 2 ದಿನದ ಹಿಂದೆ ಚಿಂತಾಮಣಿಯ ಗಂಗಮ್ಮನ ವಿಷಪ್ರಸಾದ ದುರಂತ. ಅಂದು ಅಂಬಿಕಾ, ಇಂದು ಲಕ್ಷ್ಮಿ. ಅಂದು ಇಮ್ಮಡಿ ಮಹದೇವಸ್ವಾಮಿ, ಇಂದು ಲೋಕೇಶ್. ಸುಳ್ವಾಡಿ ದುರಂತದಂತೆ ನಡೆದು ಹೋಗಿದೆ ಗಂಗಮ್ಮನ ವಿಷಪ್ರಸಾದ ದುರಂತ. 2 ಜೀವ ಬಲಿ ಪಡೆದ ವಿಷಪ್ರಸಾದ ದುರಂತದಲ್ಲೂ ಅಕ್ರಮದ ಘಾಟು. ಇದು ಸುಳ್ವಾಡಿ ವಿಷಪ್ರಸಾದ ದುರಂತದ ಭಾಗ 2. ಚಿಂತಾಮಣಿ ಗಂಗಮ್ಮನ ದುರಂತದಲ್ಲೂ ಅಕ್ರಮ. ಇದು ಸುಳ್ವಾಡಿ ವಿಷಪ್ರಸಾದ ದುರಂತದ ಭಾಗ 2. 3 ದಿನದ ಹಿಂದೆ ನಡೆದ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ಗಂಗಮ್ಮನ ವಿಷಪ್ರಸಾದ ದುರಂತ ಸುಳ್ವಾಡಿ ದುರಂತದ ಭಾಗ 2. ಸುಳ್ವಾಡಿ ದುರಂತ ಮಠದ ಆಸ್ತಿ ಅಧಿಕಾರಕ್ಕೆ ನಡೆದ್ರೆ, ಚಿಂತಾಮಣಿ ದುರಂತ ನಡೆದಿದ್ದು ಅಕ್ರಮ ಸಂಬಂಧವನ್ನ ಉಳಿಸಿಕೊಳ್ಳೋಕೆ. ಅಕ್ರಮ ಸಂಬಂಧ ಉಳಿಸಿಕೊಳ್ಳಲು ವಿಷವಿಟ್ಟ ಲಕ್ಷ್ಮಿ. ಆಕೆಯನ್ನ ಮುಗಿಸಲೆಂದೇ 2 ವಿಧದ ಪ್ರಸಾದ ತಯಾರಿ. ಈ ದುರಂತದಲ್ಲಿ ನಿಜವಾದ ಹಂತಕಿ ಅಂದ್ರೆ ಅದು ಲಕ್ಷ್ಮಿ. ಇವಳೇ ನೋಡಿ ಆಕೆ. ಏಕೆಗೆ ದೇವಾಲಯದ ಪಕ್ಕದ ಮನೆಯ ಲೋಕೇಶ್ ಎಂಬಾತನೊಂದಿಗೆ ಅಕ್ರಮ ಸಂಬಂಧವಿತ್ತು. ಆದ್ರೂ ಲೋಕೇಶ್ 2.5 ವರ್ಷದ ಹಿಂದೆ ಗೌರಿಯನ್ನ ಮದುವೆ ಆಗಿದ್ದ. ಗಂಡನ ಅಕ್ರಮ ಸಂಬಂಧ ವಿಷಯ ತಿಳಿದ ಗೌರಿ ಜಗಳ ಮಾಡಿದ ಬಳಿಕ ಪತಿ ಲೋಕೇಶ್ ನಾಪತ್ತೆ ಆಗಿದ್ದ. ಇದನ್ನ ಅರಗಿಸಿಕೊಳ್ಳಲಾಗದ ಲಕ್ಷ್ಮಿ ತನ್ನ ಅಕ್ರಮ ಸಂಬಂಧವನ್ನ ಉಳಿಸಿಕೊಳ್ಳಲು ಗೌರಿಯನ್ನ ಕೊಲ್ಲೋ ಪ್ಲಾನ್ ಮಾಡ್ತಾಳೆ. ಈ ಮುಂಚೆಯೂ ಕೊಲೆಯತ್ನಕ್ಕೆ ಯತ್ನಿಸಿ ಸೋತಿದ್ದ ಲಕ್ಷ್ಮಿ ಇದೀಗ ಮಾಡಿದ್ದು ವಿಷ ಪ್ರಸಾದ ಹಂಚೋ ಪ್ಲಾನ್. ಇದಕ್ಕಾಗಿ ಎಲ್ಲರಿಗೆಂದೇ ಹಂಚಲು ದೊಡ್ಡ ಬಾಕ್ಸ್ನಲ್ಲಿ ಹಾಗೂ ಗೌರಿಗೆ ಕೊಡಲು ಚಿಕ್ಕ ಬಾಕ್ಸ್ನಲ್ಲಿ ಪ್ರಸಾದವನ್ನ ತಯಾರಿಸಿ ಹಂಚುವಂತೆ ಅಮರಾವತಿಗೆ ಹೇಳಿದ್ಲು. ಪ್ರಸಾದಕ್ಕೆ ಬೆರೆಸಿದ್ದು ಚಿನ್ನಾಭರಣಕ್ಕೆ ಬಳಸುವ ನವಸಾಗರ. ಲಕ್ಷ್ಮಿ ಚಿನ್ನಾಭರಣಕ್ಕೆ ಬಳಸೋ ನವಸಾಗರವನ್ನ ಚಿಕ್ಕ ಬಾಕ್ಸ್ನಲ್ಲಿದ್ದ ಪ್ರಸಾದಕ್ಕೆ ಬೆರೆಸಿದ್ದು ಗೌರಿ ಮನೆಯವರಿಗೆ ಮಾತ್ರ ಹಂಚಲು ಹೇಳಿದ್ದು. ಈ ಬಗ್ಗೆ ಲಕ್ಷ್ಮಿ ಬಳಿ ಅಮರಾವತಿ ಪ್ರಶ್ನೆ ಮಾಡಿದ್ದಾಗ, ನಮಗೂ ಲೋಕೇಶ್ ಕುಟುಂಬಕ್ಕೆ ವೈರತ್ವ ಇದೆ, ವೈರತ್ವ ಹೋಗುವುದಾಗಿ ಜ್ಯೋತಿಷಿ ಹೇಳಿದ್ದಾರೆ. ನಮಗೂ ಲೋಕೇಶ್ ಪತ್ನಿ ಗೌರಿ ಅವರಿಗೆ ಆಗೋದಿಲ್ಲ, ನೀನು ಕೊಟ್ಟರೆ ಪ್ರಸಾದ ಸ್ವೀಕರಿಸುತ್ತಾರೆ ಅಂತ ಲಕ್ಷ್ಮಿ ಅಮರಾವತಿಯನ್ನ ನಂಬಿಸಿದ್ರು. ಆದ್ರೆ ಗೌರಿ ಪ್ರಸಾದ ತಿನ್ನದೆ ತನ್ನ ತಾಯಿಗೆ ನೀಡಿದ್ಲು. ಪ್ರಸಾದ ತಿಂದ ಗೌರಿ ತಾಯಿ ಸರಸ್ವತಮ್ಮ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ರು. ಇನ್ನು ಲಕ್ಷ್ಮಿಗೆ ಪ್ರಸಾದ ಹಂಚಿದ ಬಳಿಕ ಉಳಿದ ಪ್ರಸಾದವನ್ನ ಎಲ್ಲರಿಗೂ ಹಂಚಲೆಂದೇ ಕೊಟ್ಟಿದ್ದಂತ ಪ್ರಸಾದಕ್ಕೆ ಅಮರಾವತಿ ಹಂಚಿದ್ರಿಂದ ನವಸಾಗರ ಹೆಚ್ಚು ಪ್ರಮಾಣದಲ್ಲಿದ್ದ ಪ್ರಸಾದ ತಿಂದವರು ಸಾವನ್ನಪ್ಪಿದ್ರು. 3 ಜನ ಅರೆಸ್ಟ್ ಆಗಿದ್ದಾರೆ, ಲಕ್ಷ್ಮಿ ಮತ್ತು ಅಮರಾವತಿ. ಅದಾದ ನಂತರದಲ್ಲಿ ಪಾರ್ವತಮ್ಮ ಅಂತೇಳಿ ಹೂ ಮಾರ್ತಕ್ಕಂಥ ಏನು ಹೆಂಗಸಿದ್ದು, ಈ 3 ಜನವನ್ನು ಈಗ ಇವತ್ತು ದಸ್ತಗಿರಿ ಮಾಡಿದ್ದಾರೆ. ಪೊಲೀಸ್ ವಿಚಾರಣೆ ವೇಳೆ ಆರೋಪಿ ಲಕ್ಷ್ಮಿ ತಪ್ಪನ್ನ ಒಪ್ಪಿಕೊಂಡಿದ್ದಾಳೆ. ಸದ್ಯ ಲಕ್ಷ್ಮಿ, ಅಮರಾವತಿ ಸೇರಿದಂತೆ 3 ಆರೋಪಿಗಳಿದ್ದಾರೆ. ನಾಪತ್ತೆ ಆಗಿರುವಂತ ಲೋಕೇಶ್ಗೆ ಚಿಂತಾಮಣಿ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ತನ್ನ ಅಕ್ರಮ ಸಂಬಂಧ ಉಳಿಸಿಕೊಳ್ಳಲು ಕಣ್ಣಿಗೊತ್ತಿಕೊಂಡು ತಿನ್ನುವ ಪ್ರಸಾದಕ್ಕೆ ವಿಷ ಹಾಕಿದ ವಿಷಕನ್ಯೆ ಕಂಬಿ ಹಿಂದೆ ಇದ್ದಾಳೆ. ಆದ್ರೆ ಜೀವ ಕಳ್ಕೊಂಡ ಕುಟುಂಬದವರ ನೋವು ಮಾತ್ರ ಇನ್ನೂ ಹಸಿಯಾಗಿದೆ. ನವೀನ್, ನ್ಯೂಸ್ 18 ಕನ್ನಡ, ಚಿಕ್ಕಬಳ್ಳಾಪುರ. ಜನಪ್ರತಿನಿಧಿಗಳ ದರ್ಪ ದೌಲತ್ತು ವಿಧಾನಸೌಧದಲ್ಲಿ ಅಷ್ಟೇ ಅಲ್ಲ, ಸ್ಥಳೀಯ ಮಟ್ಟದ ಗ್ರಾಮ ಪಂಚಾಯತ್ನಲ್ಲೂ ಜೋರಾಗಿದೆ. ಆ ಪಂಚಾಯಿತಿಯ 2 ಮಹಿಳಾ ಸದಸ್ಯರು ಪಿಡಿಒ ಮೇಲೆ ದರ್ಪ ದೌಲತ್ತು ತೋರಿದರು. ಮಹಿಳೆ ಅಧಿಕಾರಿಯ ಕೊರಳಪಟ್ಟಿ ಹಿಡಿದು ಗಂಡನೊಂದಿಗೆ ಹಲ್ಲೆ ಮಾಡಿ ಪಿಡಿಒ ಆಸ್ಪತ್ರೆ ಸೇರುವಂತೆ ಮಾಡಿದ್ದಾರೆ. ನೋಡಿ, ಮಹಿಳೆಯರು ಹೇಗೆ ಕರ್ತವ್ಯದಲ್ಲಿರೋ ಅಧಿಕಾರಿಯ ಕೊರಳಪಟ್ಟಿ ಹಿಡಿದು ಹಲ್ಲೆ ಮಾಡ್ತಿದ್ದಾರೆ ಅನ್ನೋದನ್ನ. ಜನರಿಂದ ಆಯ್ಕೆಯಾಗಿ ಜನಸೇವೆ ಮಾಡ್ತೀವಿ ಅಂತ ಬಂದವರು ಯಾವ ಗಂಡಸರಿಗೂ ಕಮ್ಮಿ ಇಲ್ಲ ಎನ್ನುವಂತೆ ಪಂಚಾಯಿತಿ ಕಚೇರಿಯಲ್ಲಿ ರೌಡಿಯಂತೆ ವರ್ತಿಸುತ್ತಿದ್ದಾರೆ. ಹೀಗೆ ಹಲ್ಲೆಗಳಿಗಾಗಿ ಆಸ್ಪತ್ರೆ ಸೇರಿರೋರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಇಲ್ಲೇ ಪಂಚಾಯಿತಿಯ 2 ಮಹಿಳಾ ಸದಸ್ಯರು ತಮ್ಮ ಗಂಡನ ಜೊತೆ ಸೇರಿ ಕಚೇರಿಯಲ್ಲಿ ಪಿಡಿಒ ಮೇಲೆ ಹಲ್ಲೆ ಮಾಡಿದ್ದಾರೆ. ಪಿಡಿಒ ಮೇಲೆ ವಸತಿ ಯೋಜನೆ ಗಲಾಟೆ, ಅಧಿಕಾರಿ ಮೇಲೆ ದರ್ಪ ತೋರಿದ ಸದಸ್ಯೆಯರು. ಇಲ್ಲಿ ಪಿಡಿಒ ಮೇಲೆ ತನ್ನ ದರ್ಪ ತೋರಿಸ್ತಿರೋ ಈಕೆ
ಪಂಚಾಯತ್ ಸದಸ್ಯೆ ಲಲಿತಾಬಾಯಿ. ಆಕೆಯ ಪಕ್ಕದಲ್ಲಿ ಹೆಂಡತಿಗೆ ಸಪೋರ್ಟ್ ಆಗಿ ನಿಂತಿರೋದು ಆಕೆಯ ಗಂಡ ಅಣ್ಣಪ್ಪ ನಾಯ್ಕ. ಪಿಡಿಒ ಬಲಗಡೆ ನಿಂತಿರೋ ಈಕೆ ಮತ್ತೊಬ್ಬ ಸದಸ್ಯೆ ನಾಗಮ್ಮ. ನಿನ್ನೆ ಪಂಚಾಯಿತಿಗೆ ಬಂದ ಈ ಮಹಿಳಾ ಸದಸ್ಯರು ವಸತಿ ಯೋಜನೆಯಡಿ ಮಂಜೂರಾಗಿದ್ದ ಮನೆಗಳನ್ನ ತಮ್ಮ ಕಡೆಯವರಿಗೆ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಪಿಡಿಒ ಅದು ಹಾಗಾಗಲ್ಲ, ಗ್ರಾಮ ಸಭೆಯಲ್ಲಿ ಪ್ರಸ್ತಾಪಿಸಬೇಕಾಗುತ್ತೆ ಅಂದಾಗ ಸಿಟ್ಟಿಗೆದ್ದ ಮಹಿಳೆಯರು ಪಿಡಿಒ ಮೇಲೆ ಕೊರಳ ಪಟ್ಟಿ ಹಿಡಿದು ಹಲ್ಲೆಗೆ ಮುಂದಾದ್ರು. ಕಚೇರಿಯಿಂದ ಪಿಡಿಒನನ್ನ ಹೊರತಂದು ಇಬ್ಬರು ಮಹಿಳಾ ಸದಸ್ಯರು ಮತ್ತೋರ್ವ ಸದಸ್ಯ ಆಕಾಶ್ ನಾಯ್ಕ್ ಹಲ್ಲೆ ಮಾಡಿದ್ದಾರೆ. ಮಹಿಳೆಯರ ಜೊತೆಗೆ ಅವರ ಪತಿಯಂದಿರು ಕೂಡ ಪಿಡಿಒ ಮೇಲೆ ಹಲ್ಲೆ ಮಾಡಿದ್ದಾರಂತೆ. ಮನೆಗಳು 23 ಮನೆಗಳು ನೀನು ಸೇರಿಸಿದ್ಯಾ, ಹೆಂಗ್ ಸೇರಿಸಿದೆ ನೀನು ಪಂಚಾಯತ್ ತಂತ್ರಕ್ಕ ಅಂತ ತುಂಬಾ ಕೆಟ್ಟ ಶಬ್ದಗಳನ್ನ ಉಪಯೋಗ ಮಾಡಿದ್ರು. ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೊಡಕ್ಕೆ ಹೋಗ್ತೀನಿ ಅಂತ ಹೇಳಿ ಹೊರ ನಿಂತಿದ್ದಾಗ ಆಗ ಆ 3 ಜನ ಸದಸ್ಯರು ಆ ಟೈಮಲ್ಲಿ ಇನ್ನು ಮಹಿಳಾ ಸದಸ್ಯರ ಗಂಡಂದ್ರೆ 2 ಜನ, ಆಮೇಲೆ ಇನ್ನೊಬ್ಬ ಆಕಾಶ್ ನಾಯ್ಕ ಇನ್ನೊಬ್ಬ ಸದಸ್ಯ, ಆ 3 ಜನ ಬಂದು ನನ್ನನ್ನು ಅಟ್ಯಾಕ್ ಮಾಡಿದ್ರು. ಕರ್ತವ್ಯ ನಿರತ ಅಧಿಕಾರಿ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪಿಡಿಒ ಸಂಘ ಆಗ್ರಹಿಸಿದೆ. ಆಕಾಶ್ ನಾಯ್ಕ್, ನಾಗಮ್ಮ, ಲಲಿತಾ ಇವರು ಏನು ನಿರ್ದಾಕ್ಷಿಣ್ಯವಾಗಿ ಒಂದು ಪಂಚಾಯತಿ ಕಚೇರಿಯಲ್ಲಿ ಹಲ್ಲೆ ನಡೆಸತಕ್ಕಂಥದ್ದು ನಾವು ಖಂಡಿಸ್ತೇವೆ. ಜೊತೆಗೆ ಈಗಾಗಲೇ ಅವ್ರ ಮೇಲೆ ಪೊಲೀಸ್ ಇಲಾಖೆಯವರು ಕಾನೂನು ಕ್ರಮವನ್ನು ತೆಗೆದುಕೊಂಡು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗಬಾರದು. ಹಲ್ಲೆಗೊಳಗಾದ ಪಿಡಿಒ ಜಯಪ್ಪ ಕಡೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಹಲ್ಲೆ ಮಾಡಿದ 5ರನ್ನ ಸಿಂಗಟಕೆರೆ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ವೀರೇಶ್ ಜಿ ಹೊಸೂರ್, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರು ಕಿತ್ತಾಡಿಕೊಂಡ್ರು. ಕುಡಿಯೋ ನೀರಿನ ವಿಚಾರವಾಗಿ ನಡೆದಂತ ಚರ್ಚೆ ಕೈ ಮಿಲಾಯಿಸೋ ಹಂತಕ್ಕೆ ತಲುಪಿತು. ಕಾಂಗ್ರೆಸ್ನ ದಶರಥ ವಾಲಿ ಹಾಗೂ ಬಿಜೆಪಿಯ ಪಾಂಡುರಂಗ ಪಾಟೀಲ್ ನಡುವೆ ಆರಂಭವಾದ ಜಗಳ ವಿಕೋಪಕ್ಕೆ ತಿರುಗಿತು. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಸದಸ್ಯರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿದ್ರು. ಕುಡಿಯೋ ನೀರಿನ ಅಸಮರ್ಪಕ ನಿರ್ವಹಣೆಗೆ ನೀವೇ ಹೊಣೆ ಅಂತ ಪರಸ್ಪರ ಕಿತ್ತಾಡಿಕೊಂಡ್ರು. ಸದನದ ಬಾವಿಗಿಳಿದ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ಸದಸ್ಯರು ಜಗಳ ಮಾಡಿಕೊಂಡ್ರು. ಕಾಂಗ್ರೆಸ್ ಸದಸ್ಯರು ಮಹಾನಗರ ಪಾಲಿಕೆ ಮೇಯರ್ ಸುಧೀರ್ ಸರಾಫ್ ಜೊತೆಗೂ ಜಗಳ ಮಾಡಿ ಟೇಬಲ್ ಕುಟ್ಟಿ ಏರಿದ ದನಿಯಲ್ಲಿ ಕೂಗಾಡಿದ್ರು. ಹಾಸನದಲ್ಲಿ ಅಪ್ಪ ಎಚ್ ಡಿ ರೇವಣ್ಣ ಹೆಸರಲ್ಲಿ ಮಗ ಪ್ರಜ್ವಲ್ ರೇವಣ್ಣ ದರ್ಬಾರನ್ನ ಮಾಡ್ತಾ ಇದ್ದಾರೆ. ಕುವೆಂಪು ನಗರ ವಾರ್ಡ್ನ ಜೆಡಿಎಸ್ ಕಾರ್ಯಕರ್ತರ ಸಭೆಗೆ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ರೇವಣ್ಣ ಸರ್ಕಾರಿ ಕಾರ್ ಬಳಸೋ ಮೂಲಕ ದರ್ಬಾರ್ ಮಾಡಿದ್ದಾರೆ. ಕುವೆಂಪು ನಗರದ ಪಂಚಮುಖಿ ಗಣಪತಿ ದೇವಸ್ಥಾನದ ಕೆಳ ಅಂತಸ್ತಿನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನ ಏರ್ಪಡಿಸಲಾಗಿತ್ತು. ಸಚಿವ ಎಚ್ ಡಿ ರೇವಣ್ಣರ ಪುತ್ರ ಪ್ರಜ್ವಲ್ ರೇವಣ್ಣ ಪಕ್ಷದ ಕಾರ್ಯಕ್ರಮಕ್ಕೆ ಸರ್ಕಾರಿ ಕಾರ್ ಬಳಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಂಬಂಧಿಸಿದ KA01 GA8009 ಸಂಖ್ಯೆಯ ಇನೋವಾ ಕ್ರಿಸ್ಟಾ ಕಾರನ್ನ ಬಳಸಿದ್ದಾರೆ. ಪಕ್ಷದ ಕಾರ್ಯಕ್ರಮಕ್ಕೆ ಯಾವುದೇ ಅಧಿಕಾರದಲ್ಲಿ ಇಲ್ಲದಿದ್ರೂ ಸರ್ಕಾರಿ ಕಾರ್ ಬಳಸಿದ್ದು ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಅದು ಜ್ಞಾನಾರ್ಜನೆಯ ಕ್ಷೇತ್ರ, ಪಾಠ ಪ್ರವಚನ ನಡೆಯುವಂತ ಜಾಗ ಅದು. ಆದ್ರೆ ಆ ಕ್ಯಾಂಪಸ್ ಇದೀಗ ಮದುವೆ ಸಮಾರಂಭಕ್ಕೆ ಸಿದ್ಧವಾಗ್ತಾ ಇದೆ. ವಿವಿಯ ಕ್ಯಾಂಪಸ್ ಮದುವೆಗೆ ರೆಡಿ ಆಗ್ತಾ ಇದೆ. ವಿವಿ ಬೋರ್ಡ್ನ ನಿರ್ಧಾರಕ್ಕೆ ಜನ ಕಿಡಿಕಾರಿದ್ದು ಕ್ಯಾಂಪಸ್ ಅನ್ನ ಛತ್ರ ಮಾಡಿಬಿಡಿ ಅಂತ ಸಿಡಿದೆದ್ದಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಇರೋದು ಮದುವೆಗೋಸ್ಕರನ. ಇವತ್ತು ಕೃಷಿ ವಿಶ್ವವಿದ್ಯಾಲಯನ ಉನ್ನತ ಹುದ್ದೆಗೆ ತಗೊಂಡಬೇಕು, ಅದನ್ನ ಉನ್ನತೀಕರಿಸಬೇಕು. ಆಮೇಲೆ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಮಕ್ಕಳಿಗೆ ಚಿಂತನೆ ಮಾಡಬೇಕು, ಅಭಿವೃದ್ಧಿ ಪಡಿಸ್ಬೇಕಂತಕ್ಕಂಥದ್ದನ್ನು ಬಿಟ್ಟು ನೀವು ಯಾರ್ಯಾರಿಗೋ ಕೊಡ್ತೀರಾ ರೀ, ನಿಮ್ಗೆ ನಾಚಿಕೆ ಆಗಲ್ಲೇನ್ರಿ? ಇವತ್ತು ಇಡೀ ಬೋರ್ಡ್ ಮೆಂಬರ್ಗಳಿಗೂ ಹೇಳ್ತೀವಿ, ನೀವು ಇದಕ್ಕೆ ಯೋಗ್ಯರಲ್ಲ, ರಾಜೀನಾಮೆ ಕೊಟ್ಟು ಹೊರಗೆ ತೊಲಗಿ, ಇಲ್ಲಾಂದರೆ ಸಾರ್ವಜನಿಕರು ಸಂಘಟನೆಗಳು ಸುಮ್ಮನೆ ಇರೋದಿಲ್ಲ, ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಂತಕ್ಕಂಥ ಎಚ್ಚರಿಕೆ. ರಾಯಚೂರು ನಾಗರಿಕರಾದ ಇವರು ಸಿಡಿದೆದ್ದಿರೋದು ಇದೇ ಮೈದಾನದಲ್ಲಿ ನಡೆಯೋ ಮದುವೆ ಕಾರ್ಯದ ಬಗ್ಗೆ. ಕೃಷಿ ವಿವಿ ಆವರಣದಲ್ಲಿ ಮದುವೆ ಸಿದ್ಧತೆ, ಕಲ್ಯಾಣ ಮಂಟಪ ಸಿದ್ಧತೆಗೆ ಭಾರಿ ವಿರೋಧ. ಇದು ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ.
ಈ ವಿವಿಯ ಕ್ಯಾಂಪಸ್ನಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ತಯಾರಿ ನಡೆದಿದೆ. ವಿಧಾನ ಪರಿಷತ್ ಸದಸ್ಯ ಬಸವರಾಜ ಪಾಟೀಲ ಇಟಗಿ ಅವರ ಮಗನ ಮದುವೆ ಸಿದ್ಧತೆ ಜೋರಾಗಿದ್ದು ನಾಗರಿಕರು ವಿರೋಧಿಸಿದ್ದಾರೆ. ಫೆಬ್ರವರಿ 1ನೇ ತಾರೀಕು ಮದುವೆ ನಡೆಯಲಿದ್ದು ಕ್ಯಾಂಪಸ್ನಲ್ಲಿ ಎಲ್ಲಾ ಕಾರ್ಯಗಳು ರೆಡಿಯಾಗ್ತಿವೆ. ಕೃಷಿ ಮೇಳ ನಡೆಯೋ ಜಾಗವನ್ನ ಬೇರೆ ಉದ್ದೇಶಕ್ಕೆ ಬಳಸಬಾರದು ಅಂತ ನಾಗರಿಕರು ವಿರೋಧಿಸಿದ್ದಾರೆ. ಆದರೆ ವಿಧಾನ ಪರಿಷತ್ ಸದಸ್ಯರು ಬಾಡಿಗೆ ಕೊಟ್ಟು ಜಾಗ ಪಡೆದಿದ್ದೇವೆ ಅಂತಾರೆ. ಇದು ಒಂದೇ ಅಲ್ಲ ನಾವು ಮಾಡ್ತಿರೋದು. ಹಿಂದಕ್ಕೆ ಮಾಜಿ ಮಂತ್ರಿಗಳಾದಂಥ MS ಪಾಟೀಲ್ ಅವರ ಮದುವೆ ಸಮಾರಂಭ ಕೂಡ ಇಲ್ಲಿ ನಡೆದಿದೆ. ಅದು ಅಲ್ಲದೆ ಮನೋಹರ್ ಮುಸ್ಕಿ ವಿಧಾನ ಪರಿಷತ್ ಸದಸ್ಯರ ಮಕ್ಕಳ ಮದುವೆ ಕೂಡ ಇಲ್ಲೇ ನಡೆದಿದೆ. ಆಮೇಲೆ ಈಗ ನಮಗೇನು ಫ್ರೀ ಕೊಡೋದಿಲ್ಲ, ಅವರು 1 ಲಕ್ಷ ಚಾರ್ಜ್ ಮಾಡ್ತಾರೆ. ಪ್ರತಿ ಮ್ಯಾರೇಜಸ್ಗೆ 1 ಲಕ್ಷ ಚಾರ್ಜ್ ಮಾಡಿ ಕೊಡ್ತಕ್ಕಂಥದ್ದು ಅವಕಾಶ ಇದ್ದದ್ದಕ್ಕೆ ಅದನ್ನು ನಾವು ಉಪಯೋಗ ಮಾಡಿದ್ದೇವೆ ಅಷ್ಟೇ. ಬೇರೆ ಎಲ್ಲಿ ಕ್ಯಾಂಪಸ್ ನಾವು ಕೇಳ್ತಾ ಇಲ್ಲ. ಕೃಷಿ ಮೇಳ ಮೈದಾನ, ಸಾರ್ವಜನಿಕರ ಕೃಷಿ ಮೇಳ ನಡೀತದ, ಆ ಒಂದು ಜಾಗ ಖಾಲಿ ಇದ್ದ ಸಂದರ್ಭದಲ್ಲಿ ಅವ್ರು ಕೊಡ್ತಾರೆ ಅಷ್ಟೇ. ಈ ಬಗ್ಗೆ ಕೃಷಿ ವಿವಿ ಕುಲಪತಿಗಳನ್ನು ಕೇಳಿದ್ರೆ ಈ ಹಿಂದೆ ಬೋರ್ಡ್ ಸದಸ್ಯರೆಲ್ಲರ ನಿರ್ಧಾರದಂತೆ ಎಲ್ಲವೂ ನಡೀತಿದೆ, ಮುಂದಿನ ದಿನಗಳಲ್ಲಿ ಚಿಂತಿಸಲಾಗುತ್ತೆ ಅಂತಾರೆ. ನನಗನ್ಸಿದ ಮಟ್ಟಿಗೆ ಅವರು ಮೊದಲಕ್ಕೆ ಏನು ಡಿಸಿಷನ್ ತಗೊಂಡಿದ್ದಾರೆ ನಾ ಬರೋಕ್ಕಿಂತ ಮುಂಚೆಕ್ಕೆ, ಅದನ್ನು ನಾನು ಮುಂದೆ ಒರೆಸ್ಕೊಂಡು ಹೋಗ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನನಗನ್ಸಿದ ಮಟ್ಟಿಗೆ ಇಂಥ ಕಾರ್ಯಕ್ರಮಕ್ಕೆ ಕೊಡಬಾರ್ದು ಅಂತ ಡಿಸಿಷನ್ ತಗೋಬೋದು. ಅದನ್ನು ನಾ ಆಡಳಿತ ಮಂಡಳಿ ಸದಸ್ಯರಿಗೆ ತಿಳಿಸಿ ನಾ ವಿಚಾರ ಮಾಡ್ತೇನೆ. ಕೃಷಿ ವಿವಿ ಆವರಣದಲ್ಲಿ ರಾಜಕೀಯ ಕಾರ್ಯಕ್ರಮ ಸೇರಿದಂತೆ ಮದುವೆ ಕಾರ್ಯಕ್ರಮ ನಡೀತಾನೆ ಇರ್ತವೆ. ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ತಪ್ಪಿಲ್ಲ. ಆದ್ರೆ ಕೃಷಿ ವಿವಿ ಆವರಣದಲ್ಲಿ ಮದುವೆಯಂತಹ ಕಾರ್ಯಕ್ರಮಗಳು ನಡೆಯೋದು ಎಷ್ಟು ಸರಿ? ಕ್ಯಾಮರಾಮನ್ ಮೊಹಮ್ಮದ್ ಜಿಲಾನಿಯೊಂದಿಗೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕನ್ನಡ, ರಾಯಚೂರು. ಹುಬ್ಬಳ್ಳಿಯ ಹೊಸೂರಿನ ಕುಲಕರ್ಣಿ ಹಕ್ಕಲಿನಲ್ಲಿ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದಿದೆ. ಕಳೆದ 3-4 ದಶಕಗಳಿಂದ ಸುಮಾರು 57 ಕುಟುಂಬಗಳು ಮನೆಗಳನ್ನ ಕಟ್ಟಿಕೊಂಡು ಬದುಕನ್ನ ಸಾಗಿಸ್ತಾ ಇದ್ವು. ಆದರೆ ಈ ಕುಟುಂಬಗಳು ನೆಲೆಸಿದ್ದ ಜಾಗ ವಿವಾದಕ್ಕೆ ಕಾರಣವಾಗಿತ್ತು. ಈ ಜಾಗ ತನ್ನ ಕುಟುಂಬಕ್ಕೆ ಸೇರಿದ್ದು ಅಂತ ಅಶೋಕ್ ಪಾಟೀಲ್ ಅನ್ನೋರು ಪ್ರತಿಪಾದಿಸಿದ್ರು. ಜಾಗವನ್ನ ತನ್ನ ಸುಪರ್ದಿಗೆ ಕೊಡುವಂತೆ ಹೈಕೋರ್ಟ್ ಮೆಟ್ಲನ್ನ ಕೂಡ ಹತ್ತಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಲಯ ಜಾಗ ಅಶೋಕ್ ಪಾಟೀಲ್ ಕುಟುಂಬಕ್ಕೆ ಸೇರಿದ್ದು ಅಂತ ಆದೇಶವನ್ನ ಕೊಟ್ಟಿದೆ. ಹೀಗಾಗಿ ಜೆಸಿಬಿಗಳನ್ನ ತಂದಿರೋ ಜಾಗದ ಮಾಲೀಕರು ಮನೆಗಳನ್ನ ನೆಲಸಮಗೊಳಿಸೋಕೆ ಮುಂದಾದ್ರು. ಆಗ ಮನೆ ಕಟ್ಕೊಂಡಿದ್ದ ಜನ ತೆರವುಗೊಳಿಸದಂತೆ ಗಲಾಟೆ ಮಾಡಿದ್ರು. ಬಿಗುವಿನ ವಾತಾವರಣ ನಿರ್ಮಾಣವಾಗ್ತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಜಗಳವನ್ನ ತಡೆದು ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ನಾವು ಇವತ್ತು ಖಾಲಿ ಮಾಡ್ಸಕ್ಕೆ ಬಂದಿದ್ವಿ. ಆದರೆ ಇಲ್ಲಿ ಜನ ಎಲ್ಲ ಸೇರಿಕೊಂಡು ಮಾಜಿ ಕಾರ್ಪೊರೇಟರ್ ಶಿವು ಹಿರೇಕೆರು ಕರ್ಕೊಂಡು ನಮ್ಮ ಮತ್ತೆ 8 ದಿವಸ ಟೈಮ್ ಕೊಡು ಅಂತ ಹೇಳಿದರು. ಅದ್ರ ಪ್ರಕಾರವಾಗಿ ನಾವು ಈಗ ಮತ್ತೆ ಅದನ್ನ ಮುಂದೂಡಿ 8 ದಿನ ಟೈಮ್ ಕೊಟ್ಟು ಅವ್ರಿಗೆ ಅಷ್ಟೇ. ಜಾಗ ನಮ್ಮ ಅಜ್ಜಾರದ್ರಿ, ಇದು ನಮ್ಮ ಗ್ರ್ಯಾಂಡ್ ಫಾದರ್ದು. ಇದು ರೇವಣಪ್ಪ ಸಂಗಪ್ಪ ಬತ್ಲಿ ಅಂತೇಳಿ ನಮ್ಗೆ ಜನರೆಲ್ಲ ಸೇರಿ ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ ಸಿಂಗಲ್ ಬೆಂಚಲ್ಲಿ ಅವ್ರಂಗಾಯ್ತು. ಆಮೇಲೆ ಮತ್ತೆ ಡಬಲ್ ಬೆಂಚಿಗೆ ಅಪೀಲ್ ಮಾಡ್ಕೊಂಡ್ರು. ಡಬಲ್ ಬೆಂಚಲ್ಲಿ ಅವ್ರಂಗೆ ರವಿ ಪಾಟೀಲ್ ಅವ್ರಂಗೆ ಆಯಿತು. ಆದಮೇಲೆ ಒಂದಿನ ನಮ್ಮ ಪೊಲೀಸ್ ಸ್ಟೇಷನ್ಗೆ ಕರೆಸಿದ್ರು. ನೋಡ್ರಿ ಆರ್ಡರ್ ಆಗಿದೆ, ಒಂದು 15 ದಿನ ಟೈಮ್ ಕೊಡ್ತೀವಿ, 15 ದಿನದಲ್ಲಿ ಖಾಲಿ ಮಾಡಬೇಕೆಲ್ಲ ಮನೆ ಅಂತ ಹೇಳಿದರು. ಕಳಿ ಕೋರಿ ಕೇಳು. ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ದಿನಗಣನೆ. ನಾಡಿದ್ದು ಸಿದ್ದಗಂಗಾ ಮಠದಲ್ಲಿ ಶಿವಕುಮಾರ ಸ್ವಾಮೀಜಿಯ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ದೇವರ ಸೇವಾ ಕಾರ್ಯದಲ್ಲಿ ತೊಡಗಿದ್ದಾರೆ. ದೇವರ ಭಕ್ತರು ಸ್ವಯಂ ಪ್ರೇರಿತರಾಗಿ ದವಸ ಧಾನ್ಯವನ್ನ ನೀಡ್ತಾ ಇದ್ದಾರೆ. ತುಮಕೂರು ಸಿದ್ದಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಪುಣ್ಯಸ್ಮರಣೆ ಕಾರ್ಯಕ್ರಮ ನಾಡಿದ್ದು ನಡೆಯಲಿದೆ. ಗುರುವಾರ 4 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಬರೋ ನಿರೀಕ್ಷೆ ಇದೆ. ಸ್ವಾಮೀಜಿಯ 11ನೇ ದಿನದ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಬರೋ ಲಕ್ಷಾಂತರ ಭಕ್ತರಿಗೆ ದಾಸೋಹ ನೀಡಲು ಶ್ರೀಮಠ ಸಕಲ ರೀತಿಯಲ್ಲಿ ಸಜ್ಜಾಗ್ತಾ ಇದೆ. ಈಗಾಗಲೇ ಸಿಹಿ ತಿನಿಸುಗಳನ್ನ ತಯಾರಿಸಲಾಗ್ತಾ ಇದೆ. 2 ಲಕ್ಷ ಜಹಂಗೀರ್, ಶಿವಕುಮಾರ ಸ್ವಾಮೀಜಿಗೆ ಇಷ್ಟವಾದ ಬೂಂದಿ ಹಾಗೂ ಮಾಲ್ದಿ ಪುಡಿ ಸೇರಿದಂತೆ ವಿವಿಧ ಸಿಹಿ ತಿನಿಸುಗಳ ತಯಾರಿ ಕಾರ್ಯ ಜೋರಾಗಿದೆ. 80ಕ್ಕೂ ಹೆಚ್ಚು ಬಾಣಸಿಗರು ಸೇರಿದಂತೆ 100ಕ್ಕೂ ಹೆಚ್ಚು ಅಡುಗೆ ಭಟ್ರು ಮಠದ 4 ಕಡೆ ಸಿಹಿ ತಿನಿಸು ತಯಾರಿ ಕಾರ್ಯದಲ್ಲಿ ತೊಡಗಿದ್ದಾರೆ.
ಅಡುಗೆ ತಯಾರಿಗೆ ರಾಜ್ಯದ ನಾನಾ ಭಾಗಗಳಿಂದ ದಿನಸಿ ಸಾಮಗ್ರಿಗಳು ಹರಿದು ಬರ್ತಾ ಇದೆ. ಚಿತ್ರದುರ್ಗ, ದಾವಣಗೆರೆ, ಬೆಳಗಾವಿ ಸೇರಿದಂತೆ ನಾನಾ ಭಾಗಗಳಿಂದ ಭಕ್ತರು ಸ್ವಯಂ ಪ್ರೇರಿತರಾಗಿ ದವಸ ಧಾನ್ಯಗಳನ್ನು ಪ್ರಸಾದ ನಿಲಯಕ್ಕೆ ಅರ್ಪಿಸ್ತಾ ಇದ್ದಾರೆ. ಸ್ವಯಂ ಪ್ರೇರಿತರಾಗಿ ಕೆಲವರು ವಿವಿಧ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಭಕ್ತರಿಂದ ಉಚಿತವಾಗಿ ದವಸ ಧಾನ್ಯ ಪಡೆದ ಸಿದ್ದಲಿಂಗ ಸ್ವಾಮೀಜಿ ಕಣ್ಣೀರನ್ನ ಹಾಕಿದ್ರು. ಇಪ್ಪತ್ತೈದು ಕ್ವಿಂಟಲ್ ತೊಗರಿಬೇಳೆ, 5 ಕ್ವಿಂಟಲ್ ಕಡಲೆಬೇಳೆ, 30 ಕ್ವಿಂಟಲ್ ಕಡಲೆ ಕಾಳು, 40 ಟಿನ್ ರೀಫಂಡ್ ಆಯಿಲ್, 20 ಕ್ವಿಂಟಲ್ ಸಕ್ಕರೆ, 20 ಕ್ವಿಂಟಲ್ ರವೆ, ಇಷ್ಟು ನಮ್ಮ ಚಿತ್ರದುರ್ಗ APMC ವರ್ತಕರು ಮತ್ತು ಸಮಸ್ತ ಭಕ್ತಾದಿಗಳು 3 ದಿವಸದಲ್ಲಿ ಇಷ್ಟು ಕಲೆಕ್ಟ್ ಮಾಡಿ ಸ್ವಾಮೀಜಿ ಪುಣ್ಯ ಸ್ಮರಣೆಗೆ ತಂದಿದ್ದೀವಿ. ನಾಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರೋದ್ರಿಂದ ಮಠದಲ್ಲಿ ಕೇಂದ್ರ ವಲಯ ಐಜಿಪಿ ದಯಾನಂದ್ ಪರಿಶೀಲಿಸಿದರು. ಭದ್ರತೆ ದೃಷ್ಟಿಯಿಂದ ಕೆಲ ಮಾರ್ಗದಲ್ಲಿ ಬದಲಾವಣೆ ಮಾಡೋ ಮುನ್ಸೂಚನೆ ನೀಡಿದರು. ಈಗಾಗಲೇ ಎಲ್ಲ ಬ್ಯಾರಿಕೇಡಿಂಗ್ ಮತ್ತು ಇತರ ಏನು ವ್ಯವಸ್ಥೆಗಳಿದ್ದಾವೆ ಅವುಗಳನ್ನು ಮಾಡ್ತಾ ಇದ್ದಾರೆ ಜಿಲ್ಲಾ ಪೊಲೀಸ್ ರಕ್ಷಣಾಧಿಕಾರಿಗಳು ಮತ್ತು ಅವರ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು. NH4 ಡಿಪೆಂಡ್ಸ್ ಆನ್ ದ ಇನ್ಫ್ಲೋನ ನೋಡಿಕೊಂಡು ನಾವು ಡೈವರ್ಟ್ ಮಾಡ್ತೇವೆ. ಬಹುಶಃ ಈ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಅಂದರೆ ಈ ಗೂಡ್ಸ್ ವೆಹಿಕಲ್ಸ್ ಏನಿದ್ದಾವೆ ಅವುಗಳನ್ನು ಮಾತ್ರ ಈ ಸಲ ಅಂದರೆ ಹಿಂದಿನದಷ್ಟು ದೊಡ್ಡ ರೀತಿಯಲ್ಲಿ ವ್ಯಾಪಕ ರೀತಿಯಲ್ಲಿ ನಾವು ಬದಲಾವಣೆಗಳನ್ನು ಅಥವಾ ಡೈವರ್ಷನ್ ಅನ್ನು ಮಾಡೋದಿಲ್ಲ. ಸಣ್ಣ ಪ್ರಮಾಣದಲ್ಲಿ ಅಂದರೆ ಈ ಗೂಡ್ಸ್ ವೆಹಿಕಲ್ಗಳು, ಲಾಂಗ್ ಡಿಸ್ಟೆನ್ಸ್ ವೆಹಿಕಲ್ಗಳು ಅಂಥವನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಗುರುವಾರ ಬೆಳಿಗ್ಗೆ 8:30ಕ್ಕೆ ಗದ್ದುಗೆಯಿಂದ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯೋ ಗೋಸಲ ಸಿದ್ದೇಶ್ವರ ವೇದಿಕೆವರೆಗೆ ಶಿವಕುಮಾರ ಸ್ವಾಮೀಜಿ ಭಾವಚಿತ್ರದ ಮೆರವಣಿಗೆ ನಡೆಯುತ್ತೆ. ನಮ್ಮ ಮಠದ ಸಿಬ್ಬಂದಿ ವರ್ಗದವರು, ಮಠದ ಮಕ್ಕಳು, ಅದರ ಜೊತೆಗೆ ಸ್ವಯಂ ತಾವೇ ಅನೇಕ ಸಂಘ ಸಂಸ್ಥೆಗಳವರು, ಶಾಲೆಗಳವರು ಈ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ವೇದಿಕೆಯ ಕಾರ್ಯಕ್ರಮ ಇವೆಲ್ಲ ಗೊತ್ತಿರುವ ಹಾಗೆ ಗೋಸಲ ಸಿದ್ದೇಶ್ವರ ವೇದಿಕೆಯಲ್ಲಿ ಆ ಒಂದು ಪವಿತ್ರ ಸ್ಮರಣೆಯ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿಕೊಂಡಿರುವಂತಹದ್ದು. ಶ್ರೀಗಳು ಲಿಂಗೈಕ್ಯರಾಗಿ ಇವತ್ತಿಗೆ 9 ದಿನ ಕಳೀತಾ ಇದ್ರು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು, ಶಾಲಾ ಮಕ್ಕಳು ಗದ್ದುಗೆಗೆ ನಮಿಸಿ ದೇವರ ಆಶೀರ್ವಾದ ಪಡಿತಾ ಇರೋದು ಸಾಮಾನ್ಯವಾಗಿದೆ. ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಇಂದಿನ ಆಧುನಿಕ ಯುಗದಲ್ಲಿ ನಮ್ಮ ಅನೇಕ ಸಂಪ್ರದಾಯ, ಆಹಾರ ಪದ್ಧತಿ ಕಣ್ಮರೆಯಾಗ್ತಾ ಇವೆ. ಈ ಮಧ್ಯೆ ಹಳೆ ಸಂಸ್ಕೃತಿ ನೆನಪಿಸೋ ಜಾನಪದ ಮೇಳ ಅಲ್ಲಿ ಮೇಳೈಸಿತ್ತು. ಓಲ್ಡ್ ಈಸ್ ಗೋಲ್ಡ್ ಅನ್ನುವಂತೆ ಕಾಲೇಜ್ ವಿದ್ಯಾರ್ಥಿನಿಯರು ಜಾನಪದ ಸೊಗಡನ್ನ ಹರಡಿದ್ರು. ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ ಇಲ್ವೇ ಇಲ್ಲ. ಈ ಕಾಲೇಜು ಕನ್ಯೆಯರ ಚೆಲುವು ಹೆಚ್ಚಿಸಿದ್ದು ಇಳ್ಕಲ್ ಸೀರೆ. ಕೈಯಲ್ಲೊಂದು ಮೊಬೈಲ್, ಚಾಟಿಂಗ್, ರೀಡಿಂಗ್ ಅಂತ ಬ್ಯುಸಿ ಇದ್ದ ಬೆಡಗಿಯರು ಇವತ್ತು ಸಾಕ್ಷಾತ್ ಲಕ್ಷ್ಮೀ ಸರಸ್ವತಿಯರಂತೆ ಕಾಣ್ತಾ ಇದ್ರು. ಈ ಜಾನಪದ ಸೊಗಡಿಗೆ ಸಾಕ್ಷಿಯಾಗಿದ್ದು ಬೆಳಗಾವಿಯಲ್ಲಿ ಬೆನನ್ ಸ್ಮಿತ್ ಕಾಲೇಜ್. ಪ್ರತಿ ವರ್ಷದಂತೆ ಕಾಲೇಜಲ್ಲಿ ಜಾನಪದ ಮೇಳ ಆಯೋಜಿಸಲಾಗಿತ್ತು. ಮೇಳದಲ್ಲಿ ವಿದ್ಯಾರ್ಥಿನಿಯರು ಬೀಸೋ ಕಲ್ಲಲ್ಲಿ ಜೋಳ ಬೀಸಿದ್ರು. ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಶೇಂಗಾ ಚಟ್ನಿ ಸೇರಿ ಅನೇಕ ವಿವಿಧ ಅಡುಗೆ ತಯಾರಿಸಿ ಉಪನ್ಯಾಸಕರು ಸೇರಿದಂತೆ ಸಹಪಾಠಿಗಳಿಗೆ ಬಡಿಸಿ ಖುಷಿಪಟ್ರು. ಜಾನಪದ ಸವಿಯನ್ನ ಸವಿಸೋಸ್ಕೋಸ್ಕರ ಸಜ್ಜಿ ರೊಟ್ಟಿ, ಚಪಾತಿ, ಗೊಂಜಾಳ ರೊಟ್ಟಿ, ಜೋಳದ ರೊಟ್ಟಿ ಬಂದಂತ ಅತಿಥಿಗಳಿಗೆ ಕೊಟ್ಟು ಅವ್ರನ್ನ ಸತ್ಕರಿಸಿ ನಮ್ಮ ಹಳ್ಳಿಯ ಸೊಗಡು, ನಮ್ಮ ದೇಶದ ಸೊಗಡು, ಜಾನಪದನ ಉಳಿಸ್ಬೇಕಂತ ಹೇಳಿ ನಾವು ಎಲ್ಲ ಸ್ಟೂಡೆಂಟು, ಎಲ್ಲ ಲೆಕ್ಚರ್ಸು, ನಮ್ಮ ಪ್ರಿನ್ಸಿಪಲ್ ಸಹಕಾರದಿಂದ ಇದನ್ನೆಲ್ಲ ಮಾಡಿದ್ದೀವಿ. ವಿದ್ಯಾರ್ಥಿನಿಯರು ಸಾಂಪ್ರದಾಯಿಕ ಇಳ್ಕಲ್ ಸೀರೆಯಲ್ಲಿ ಕಂಗೊಳಿಸ್ತಾ ಇದ್ರೆ ವಿದ್ಯಾರ್ಥಿಗಳು ಪಂಚೆ ಧರಿಸಿ ಪೋಸ್ ಕೊಡ್ತಾ ಇದ್ರು. ಹುಡುಗರು ಡೊಳ್ಳು ಬಾರಿಸಿದ್ರೆ ವಿದ್ಯಾರ್ಥಿನಿಯರು ನೃತ್ಯ ಮಾಡಿ ಸಂಭ್ರಮಿಸಿದ್ರು. ಕ್ಯಾಮರಾಮನ್ ಪ್ರವೀಣ್ ಜೊತೆಗೆ ಚಂದ್ರಕಾಂತ್ ಸುಗತಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಇದು ಇವತ್ತಿನ ಕನ್ನಡ ನಾಡು. ಇದೀಗ ಅಗರಿನ ಪೊಗರು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.